ಹಾಯ್ ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ಗಮನಿಸಿದ್ರು ಇಲ್ವೋ, ಟೆಂಪಲ್ಗೆ ಹೋದಾಗ ನಮಗೊಂದು ಒಳ್ಳೆ ಘಮ ಬರ್ತಾ ಇರುತ್ತೆ, ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಅದೇ ಫೀಲು ನಮಗೆ ಮನೇಲಿ ಬರಬೇಕು ಅಂತಂದರೆ ಇಲ್ಲಿ ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡಿ, ಖಂಡಿತ ನಿಮ್ಗೆ ಅದೇ ಫೀಲ್ ಬರುತ್ತೆ ಮನೇಲಿ. ನೋಡಿ, ಇದು ಬಂದು ಲಾವಂಚ, ಇದನ್ನ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದ್ರ ಜೊತೆಗೆ ಏಲಕ್ಕಿನ ಒಂದು 10 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 10-15 ಲವಂಗನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪಚ್ಚಕರ್ಪೂರ ಈಗ ಎಲ್ಲ ಕಡೆನೂ ಸಿಗುತ್ತೆ, ಡಿಮಾರ್ಟಲ್ಲೂ ಸಹ ಸಿಗುತ್ತೆ. ಪಚ್ಚಕರ್ಪೂರ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಜವಾದ್ ಅಂತ ನಿಮಗೆ ಗಂಧಿ ಅಂಗಡಿಲಿ ಇದು ಸಿಗುತ್ತೆ, ಇಂಥದ್ದು ಒಂದು 2 ಬಾಟಲ್ನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಡಬ್ಬಿ, ಇದು ಒಂದು 35 ರೂಪೀಸ್ ಇರುತ್ತೆ. ಇದು ನೋಡಿ, ಜವಾದ್ ಅಂತ ಕೇಳಿದ್ರೆ ನಿಮಗೆ ಗಂಧಿ ಅಂಗಡಿಲಿ ಕೊಡ್ತಾರೆ. ಇಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ನಿಮ್ಮ ಫ್ಯೂರ್ ಅರಿಶಿನ ಇದ್ರೆ ನಿಮ್ಮಲ್ಲಿ ಬೇಕಾದ್ರೆ ನೀವು ಫ್ಯೂರ್ ಅರಿಶಿನ ಹಾಕ್ಕೋಬೋದು, ಇಲ್ಲ ನಿಮ್ಮ ಹತ್ರ ಯಾವ್ದು ಅರಿಶಿನ ಇರುತ್ತೋ ಅದನ್ನೇ ನೀವು ಹಾಕ್ಕೋಬೋದು. ಒಂದು 2-3 ಸ್ಪೂನ್ ಅರಿಶಿನ ಹಾಕ್ಕೊಂಡು ಇದನ್ನೆಲ್ಲ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಟೆಂಪಲಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಅನ್ನೋದು ಇರುತ್ತಲ್ಲ, ಆ ಘಮದಿಂದ ನಿಮಗೆ ಬರೋ ಆ ಸ್ಮೆಲ್ಲಿಂದ ನಿಮಗೆ ಆ ಒಂದು ಥಾಟ್ಸ್ ಬರುತ್ತೆ. ನೋಡಿ, ಅದೇ ಥರ ಇರುತ್ತೆ ಇದು ಕೂಡ. ಇದನ್ನು ನೀಟಾಗಿ ನುಣ್ಣಕ್ಕೆ ಪೌಡ್ರ್ ಮಾಡಿಕೊಂಡು ನೀವು ಮನೆ ಒರೆಸುವಾಗ ವಾರಕ್ಕೆ 2 ಸಲ ಇಲ್ಲ 3 ಸಲ ಇದನ್ನು ನೀರಲ್ಲಿ 1 ಸ್ಪೂನ್ ಹಾಕ್ಕೊಂಡು, ನೀವು ಆಲ್ರೆಡಿ ನೀರಿಗೆ ಏನಾದರೂ ಮಿಕ್ಸ್ ಮಾಡಿರ್ತೀರಲ್ಲ ಅದರ ಜೊತೆಗೆ ಇದನ್ನು ಸಹ ಹಾಕ್ಕೊಂಡು ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿನೂ ಇರುತ್ತೆ, ಹಾಗೆ ಒಳ್ಳೆ ಘಮ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಇದು ದೇವ್ರ ಮನೆ ಒರೆಸುವಾಗ ಕಂಪಲ್ಸರಿ ಇದನ್ನು ಯೂಸ್ ಮಾಡಿ, ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಒಂದು 3 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಒಂದು ಸಣ್ಣ ಡಬ್ಬಿಲಿ, ಇದನ್ನು ಒಂದು ಸಣ್ಣ ನಾವು ಜವಾದ್ ತೊಗೊಂಡಿದ್ವಲ್ಲ ಅದೇ ಡಬ್ಬಿಲಿ ಇದನ್ನು ಒಂದು ಸ್ವಲ್ಪ ಫುಲ್ ತುಂಬಿಟ್ಟು ಮುಚ್ಚಳ ಹಾಕದೆ ಇದನ್ನು ದೇವ್ರ ಮನೇಲಿ ಇಟ್ಕೊಂಬಿಡಿ. ಎಲ್ಲಾದರೂ ಒಂದು ಕಡೆ ಮೂಲೆಯಲ್ಲಿ ಮುಚ್ಚಳ ಹಾಕೋದು ಬೇಡ. ನೀವು ದೇವ್ರ ಮನೆ ಬಾಗಿಲು ಓಪನ್ ಮಾಡಿದಾಗ ನೋಡಿ ಎಷ್ಟು ಘಮ ಬರ್ತಿರುತ್ತೆ ಅಂದರೆ ನಿಮಗೆ ತುಂಬಾ ಖುಷಿ ಆಗುತ್ತೆ. ಮನೆ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ. ಹಾಗಾಗಿ ಹೆಣ್ಮಕ್ಳಿಗೆ ಇದೆಲ್ಲ ತುಂಬಾ ಯೂಸ್ ಆಗುತ್ತೆ, ಇಷ್ಟ ಆಗುತ್ತೆ ಮೇಯ್ನು. ಹಾಗಾಗಿ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ವಾರದಲ್ಲಿ ಇದು ಕಾಸ್ಟ್ಲಿ ಅನಿಸುತ್ತೆ ನಿಮಗೆ, ಏಲಕ್ಕಿ ಮತ್ತು ಲವಂಗ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅಟ್ಲೀಸ್ಟ್ ವಾರಕ್ಕೆ ನಿಮಗೆ ವಾರ ಅಂತ ಇರುತ್ತಲ್ಲ ನಿಮಗೆ ಮನೆ ದೇವ್ರ ವಾರ, ಅಂಥ ಟೈಮಲ್ಲಿ ಒಂದ್ಸಲ ಯೂಸ್ ಮಾಡ್ಕೋಬೋದು. ಹಾಗೆ ನೋಡಿ, ಇದು ಬಂದು ಕಣ್ದೃಷ್ಟಿ ಸಾಂಬ್ರಾಣಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಕೂಡ 3 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ನಂಗೆ ತುಂಬಾ ಇಷ್ಟ ಆಯಿತು ಇದು. ಅಂದರೆ ಇದರಿಂದ ಕಣ್ದೃಷ್ಟಿ ಹೋಗುತ್ತೆ ಅಂತ ನಾನು ಖಂಡಿತ ಹೇಳಲ್ಲ, ಹೋಗುತ್ತೋ ಬಿಡುತ್ತೋ ಅದು ನಂಗೆ ಗೊತ್ತಿಲ್ಲ, ಅದೆಲ್ಲ ನಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಬಟ್ ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಇಷ್ಟ ಇದ್ದರೆ ಇದನ್ನು ತೊಗೋಬೋದು. ಇದು ಆನ್ಲೈನಲ್ಲಿ ಸಿಗುತ್ತೆ, ಕಣ್ದೃಷ್ಟಿ ಸಾಂಬ್ರಾಣಿ ಅಂತ ನೀವು ಸರ್ಚ್ ಮಾಡಿದ್ರೆ ಖಂಡಿತ ನಿಮಗೆ ಸಿಗುತ್ತೆ. ಹಾಗೆ ಈ ಟಿಪ್ಸು ನಿಮಗೆ ಇಷ್ಟ ಆಗಿದ್ದು ಹಾಗೆ ಯೂಸ್ಫುಲ್ ಅಂತ ನಿಮ್ಗೆ ಅನಿಸಿದ್ರೆ ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ನೀವು ಕೊಡೋ ಲೈಕ್ ನಂಗೆ ತುಂಬಾ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.